ಕಣ್ಣು ತೆರೆದ ಕ್ಷಣ ಇಬ್ಬರೂ ಬೆಚ್ಚಿಬಿದ್ದರು. ಒಂದೇ ಹಾಸಿಗೆಯಲ್ಲಿ ಮಲಗಿದ್ದರು. ಆದರೆ ಒಬ್ಬರನ್ನೊಬ್ಬರು ಎಂದಿಗೂ ನೋಡಿರಲಿಲ್ಲ. ಹೊರಗೆ ಧಾರಾಕಾರ ಮಳೆ ಸುರಿಯುತ್ತಿತ್ತು. ಕಿಟಕಿಯ ಗಾಜಿನ ಮೇಲೆ ಮಳೆಯ ಹನಿಗಳು ಬಡಿದುಕೊಳ್ಳುತ್ತಿದ್ದವು. ಅವರ ನೆನಪುಗಳಲ್ಲಿ ಮಾತ್ರ ದೊಡ್ಡ ಖಾಲಿತನ ಇತ್ತು. ಆ ಬೆಳಿಗ್ಗೆ ನಡೆದದ್ದನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನವೇ ಅವರ ಜೀವನದ ಅತಿ ದೊಡ್ಡ ರಹಸ್ಯವನ್ನು ಬಿಚ್ಚಿಡಲಿದೆ ಎಂದು ಅವರಿಬ್ಬರಿಗೂ ತಿಳಿದಿರಲಿಲ್ಲ. ಕೊಡಗಿನ ಬೆಟ್ಟಗಳ ನಡುವೆ ಇರುವ ಒಂದು ಹಳೆಯ ಹೋಂಸ್ಟೇಯಲ್ಲಿ ಆ ಘಟನೆ ನಡೆದಿತ್ತು. ಅಜಯ್ ಬೆಂಗಳೂರಿನ ಸಿವಿಲ್ ಇಂಜಿನಿಯರ್. ಕೆಲಸದ ಒತ್ತಡದಿಂದ 2 ದಿನ ವಿಶ್ರಾಂತಿಗಾಗಿ ಒಬ್ಬನೇ ಅಲ್ಲಿಗೆ ಬಂದಿದ್ದ. ಮತ್ತೊಂದೆಡೆ ಶ್ರೇಯಾ ಮಂಗಳೂರಿನ ಶಾಲಾ ಶಿಕ್ಷಕಿ. ತನ್ನ ತಂದೆಯ ಮರಣದ ನಂತರ ಮಾನಸಿಕವಾಗಿ ಕುಗ್ಗಿದ್ದ ಅವಳು ಸ್ವಲ್ಪ ನೆಮ್ಮದಿಗಾಗಿ ಅದೇ ಹೋಂಸ್ಟೇಗೆ ಬಂದಿದ್ದಳು. ಹಿಂದಿನ ರಾತ್ರಿ ಭೀಕರ ಮಳೆಯಿಂದ ರಸ್ತೆಗಳು ಕುಸಿದು ಸಂಪರ್ಕ ಸಂಪೂರ್ಣ ಕಡಿತಗೊಂಡಿತ್ತು. ರಾತ್ರಿ ತಡವಾಗಿ ಬೆಟ್ಟದ ಇಳಿಜಾರಿನಲ್ಲಿ ಸಂಭವಿಸಿದ ಸಣ್ಣ ಭೂಕುಸಿತದ ವೇಳೆ ಹೋಂಸ್ಟೇಯ ಒಂದು ಭಾಗ ಕುಸಿಯುವ ಹಂತಕ್ಕೆ ಬಂದಿತ್ತು. ಆತಂಕಗೊಂಡ ಸಿಬ್ಬಂದಿ ಅತಿಥಿಗಳನ್ನು ತುರ್ತಾಗಿ ಸುರಕ್ಷಿತ ಕೊಠಡಿಗಳಿಗೆ ಸ್ಥಳಾಂತರಿಸಿದರು. ವಿದ್ಯುತ್ ಇಲ್ಲದ ಕತ್ತಲಿನಲ್ಲಿ ನಡೆದ ಆ ಗೊಂದಲದಲ್ಲಿ ತಪ್ಪಾಗಿ ಇಬ್ಬರನ್ನೂ ಒಂದೇ ದೊಡ್ಡ ಕುಟುಂಬ ಕೊಠಡಿಗೆ ಕರೆದೊಯ್ಯಲಾಗಿತ್ತು. ಮಧ್ಯದಲ್ಲಿ ದೊಡ್ಡ ಮರದ ವಿಭಜನಾ ಪರದೆ ಇದ್ದರೂ ಆಯಾಸ ಮತ್ತು ಭಯದಿಂದ ಇಬ್ಬರೂ ಪ್ರಜ್ಞೆ ತಪ್ಪಿದಂತೆಯೇ ನಿದ್ರಿಸಿದ್ದರು. ಬೆಳಗ್ಗೆ ಕಣ್ಣು ತೆರೆದಾಗ ಪರಿಸ್ಥಿತಿ ನೋಡಿ ಇಬ್ಬರೂ ಗಾಬರಿಯಾದರು. ಏನಾಯಿತು ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಹೋಂಸ್ಟೇ ಮಾಲೀಕರು ಕ್ಷಮೆ ಕೇಳಿದರು. ಆದರೆ ಆ ಘಟನೆಯಿಂದ ಇಬ್ಬರ ಮನಸ್ಸಿನಲ್ಲಿ ವಿಚಿತ್ರ ಸಂಕೋಚ ಮತ್ತು ಅನೇಕ ಪ್ರಶ್ನೆಗಳು ಉಳಿದವು. ಮಳೆ ನಿಲ್ಲದ ಕಾರಣ ಅಲ್ಲಿಂದ ಹೊರಡುವ ದಾರಿ ಇರಲಿಲ್ಲ. ಹೀಗಾಗಿ ಅವರು ಇನ್ನೂ 2 ದಿನ ಅಲ್ಲೇ ಉಳಿಯಬೇಕಾಯಿತು. ಮೊದಲ ದಿನ ಸಂಪೂರ್ಣ ಮೌನದಲ್ಲೇ ಕಳೆಯಿತು. ಆದರೆ ಸಂಜೆ ಹೋಂಸ್ಟೇಯ ವಯಸ್ಸಾದ ನಿರ್ವಾಹಕರು ಬೆಟ್ಟದ ಇತಿಹಾಸ, ಮಳೆಯ ಕತೆಗಳು ಮತ್ತು ಅಲ್ಲಿನ ಜನರ ಬದುಕಿನ ಬಗ್ಗೆ ಹೇಳುತ್ತಿದ್ದಾಗ ಅಜಯ್ ಮತ್ತು ಶ್ರೇಯಾ ನಿಧಾನವಾಗಿ ಮಾತಿಲ್ಲದ ಸ್ನೇಹವನ್ನು ಬೆಳೆಸಿಕೊಳ್ಳಲು ಆರಂಭಿಸಿದರು. ಯಾರೂ ಸಂಭಾಷಣೆ ನಡೆಸಲಿಲ್ಲ. ಆದರೆ ಒಬ್ಬರ ನೋವನ್ನು ಮತ್ತೊಬ್ಬರು ಅರ್ಥಮಾಡಿಕೊಳ್ಳುವ ಮೌನ ಮೂಡಿತು. ಮುಂದಿನ ದಿನ ಹೋಂಸ್ಟೇ ಹಿಂಭಾಗದಲ್ಲಿದ್ದ ಹಳೆಯ ದೇವಾಲಯಕ್ಕೆ ಎಲ್ಲ ಅತಿಥಿಗಳನ್ನು ಸುರಕ್ಷತೆಗಾಗಿ ಕರೆದುಕೊಂಡು ಹೋದರು. ಅಲ್ಲಿ ಶ್ರೇಯಾಳ ಕೈಯಲ್ಲಿದ್ದ ಹಳೆಯ ಬೆಳ್ಳಿಯ ಬಳೆಯನ್ನು ನೋಡಿ ವಯಸ್ಸಾದ ಅರ್ಚಕರು ಕ್ಷಣಕಾಲ ಬೆಚ್ಚಿಬಿದ್ದರು. ಇದೇ ಮಾದರಿಯ ಬಳೆಯನ್ನು ಹಲವು ವರ್ಷಗಳ ಹಿಂದೆ ಮತ್ತೊಬ್ಬ ಹುಡುಗನ ಕೈಯಲ್ಲೂ ನೋಡಿದ್ದೇನೆ ಎಂದು ಅವರು ನೆನಪಿಸಿಕೊಂಡರು. ಆ ಮಾತು ಕೇಳಿದ ಅಜಯ್ ಆಶ್ಚರ್ಯಗೊಂಡನು. ಏಕೆಂದರೆ ತನ್ನ ಚೀಲದಲ್ಲಿದ್ದ ಒಂದು ಹಳೆಯ ಕುಟುಂಬದ ಫೋಟೋದಲ್ಲಿ ತನ್ನ ತಾಯಿಯ ಕೈಯಲ್ಲೂ ಅದೇ ಮಾದರಿಯ ಬಳೆ ಕಾಣಿಸುತ್ತಿತ್ತು. ಕುತೂಹಲ ಹೆಚ್ಚಾಯಿತು. ಮಳೆ ಇನ್ನೂ ನಿಲ್ಲಲಿಲ್ಲ. ಸಮಯ ಕಳೆಯಲು ಹೋಂಸ್ಟೇಯ ಹಳೆಯ ದಾಖಲೆಗಳನ್ನು ನೋಡುತ್ತಿದ್ದಾಗ ಒಂದು ಅತಿಥಿ ಪುಸ್ತಕ ಸಿಕ್ಕಿತು. 25 ವರ್ಷಗಳ ಹಿಂದಿನ ಪುಟದಲ್ಲಿ 2 ಕುಟುಂಬಗಳ ಹೆಸರುಗಳಿದ್ದವು. ಒಂದರಲ್ಲಿ ಅಜಯ್ನ ತಂದೆಯ ಹೆಸರು, ಮತ್ತೊಂದರಲ್ಲಿ ಶ್ರೇಯಾಳ ತಾಯಿಯ ಹೆಸರು. ಇಬ್ಬರೂ ಒಂದೇ ದಿನ ಅಲ್ಲಿಗೆ ಬಂದಿದ್ದರು ಎಂಬುದು ತಿಳಿಯಿತು. ಆದರೆ ಅದರ ನಂತರದ ಪುಟಗಳು ಹರಿದು ಹೋಗಿದ್ದವು. ಈ ಸಣ್ಣ ಸುಳಿವು ಇಬ್ಬರ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸಿತು. 3ನೇ ದಿನ ಮಳೆ ಸ್ವಲ್ಪ ಕಡಿಮೆಯಾಯಿತು. ಬೆಟ್ಟದ ಕೆಳಗಿದ್ದ ಹಳೆಯ ಮನೆಗೆ ಹೋಂಸ್ಟೇ ಮಾಲೀಕರು ಅವರನ್ನು ಕರೆದುಕೊಂಡು ಹೋದರು. ಆ ಮನೆ ಒಮ್ಮೆ ಗ್ರಾಮದ ಆರೋಗ್ಯ ಕೇಂದ್ರವಾಗಿತ್ತು. ಅಲ್ಲಿದ್ದ ನಿವೃತ್ತ ನರ್ಸ್ ಲಕ್ಷ್ಮಮ್ಮ ಇಬ್ಬರನ್ನು ನೋಡಿದ ತಕ್ಷಣ ಬಹಳ ಹೊತ್ತು ಮೌನವಾಗಿದ್ದರು. ನಂತರ ನಿಧಾನವಾಗಿ ವರ್ಷಗಳ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡರು. 25 ವರ್ಷಗಳ ಹಿಂದೆ ಇದೇ ಬೆಟ್ಟದಲ್ಲಿ ಸಂಭವಿಸಿದ್ದ ಭೀಕರ ಅಪಘಾತದಲ್ಲಿ 2 ಕುಟುಂಬಗಳು ಸಿಲುಕಿದ್ದವು. ಆಗ ಇಬ್ಬರು ಪುಟ್ಟ ಮಕ್ಕಳನ್ನು ರಕ್ಷಿಸಲಾಗಿತ್ತು. ಆದರೆ ಗೊಂದಲದಲ್ಲಿ ಮಕ್ಕಳ ಗುರುತುಗಳು ತಪ್ಪಿಹೋಗಿದ್ದವು. ನಂತರ ಅವರ ಕುಟುಂಬಗಳು ಪತ್ತೆಯಾದರೂ ಕೆಲವು ದಾಖಲೆಗಳು ಕಳೆದು ಹೋಗಿದ್ದವು. ಲಕ್ಷ್ಮಮ್ಮ ಒಂದು ಹಳೆಯ ಪೆಟ್ಟಿಗೆಯಿಂದ ದಾಖಲೆಗಳನ್ನು ಹೊರತೆಗೆದರು. ಅದರಲ್ಲಿ ಅಜಯ್ ಮತ್ತು ಶ್ರೇಯಾಳ ಬಾಲ್ಯದ ವೈದ್ಯಕೀಯ ದಾಖಲೆಗಳು ಇದ್ದವು. ಇಬ್ಬರ ಕುಟುಂಬಗಳು ಆ ಅಪಘಾತದ ನಂತರ ಪರಸ್ಪರ ಸಹಾಯ ಮಾಡಿಕೊಂಡಿದ್ದವು. ಅಜಯ್ನ ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾಗ ಶ್ರೇಯಾಳ ತಂದೆ ರಕ್ತದಾನ ಮಾಡಿ ಅವರ ಜೀವ ಉಳಿಸಿದ್ದರು. ಕೆಲವೇ ತಿಂಗಳಲ್ಲಿ ಶ್ರೇಯಾಳ ತಂದೆ ಮತ್ತೊಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಆದರೆ ಈ ವಿಷಯವನ್ನು 2 ಕುಟುಂಬಗಳು ಕಾಲಕ್ರಮೇಣ ಮರೆತಿದ್ದವು. ಮಕ್ಕಳಿಗೂ ಹೇಳಲಾಗಿರಲಿಲ್ಲ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೂ ಉಳಿದಿತ್ತು. ಅಜಯ್ನ ತಾಯಿ ಬದುಕಿದ್ದಾಗ ಪ್ರತಿ ವರ್ಷ ಅನಾಮಧೇಯವಾಗಿ ಒಂದು ಶಾಲೆಗೆ ದೇಣಿಗೆ ಕಳುಹಿಸುತ್ತಿದ್ದರು. ಆ ಶಾಲೆಯಲ್ಲೇ ಈಗ ಶ್ರೇಯಾ ಶಿಕ್ಷಕಿಯಾಗಿದ್ದಳು. ಆದರೆ ದೇಣಿಗೆ ನೀಡುತ್ತಿದ್ದವರು ಯಾರು ಎಂಬುದು ಶಾಲೆಗೆ ಗೊತ್ತಿರಲಿಲ್ಲ. ದಾಖಲೆಗಳನ್ನು ಪರಿಶೀಲಿಸಿದಾಗ ಅದು ಅಜಯ್ನ ತಾಯಿಯೇ ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಕುಟುಂಬಕ್ಕೆ ನೇರವಾಗಿ ಉಪಕಾರ ಮಾಡದೆ ಶಿಕ್ಷಣದ ಮೂಲಕ ಋಣ ತೀರಿಸಬೇಕು ಎಂಬುದು ಅವರ ಆಸೆಯಾಗಿತ್ತು. ಈ ಸತ್ಯ ತಿಳಿದಾಗ ಇಬ್ಬರೂ ಭಾವುಕರಾದರು.
ಒಂದು ವಿಚಿತ್ರ ಬೆಳಗ್ಗೆ, ಒಂದು ತಪ್ಪಾದ ಕೊಠಡಿ, ಒಂದೇ ಹಾಸಿಗೆಯಲ್ಲಿ ಎಚ್ಚರವಾದ ಆ ಅಸಹಜ ಘಟನೆ ಅವರನ್ನು ಕೇವಲ ಪರಿಚಯ ಮಾಡಿರಲಿಲ್ಲ, ಎರಡು ಕುಟುಂಬಗಳ ನಡುವೆ ಕಾಲ ಮರೆಮಾಡಿದ್ದ ಮಾನವೀಯತೆಯ ಕಥೆಯನ್ನು ಮತ್ತೆ ಜೀವಂತಗೊಳಿಸಿತು. ಕೆಲವೇ ತಿಂಗಳ ನಂತರ ಅಜಯ್ ಮತ್ತು ಶ್ರೇಯ ಸೇರಿ ಆ ಬೆಟ್ಟದ ಹಳ್ಳಿಯಲ್ಲಿ ಬಡ ಮಕ್ಕಳಿಗಾಗಿ ಉಚಿತ ಗ್ರಂಥಾಲಯ ಮತ್ತು ಅಧ್ಯಯನ ಕೇಂದ್ರ ನಿರ್ಮಿಸಿದರು. ಅದರ ಉದ್ಘಾಟನೆಗೆ ಲಕ್ಷ್ಮಮ್ಮ, ಹೋಂಸ್ಟೇ ಮಾಲೀಕರು ಮತ್ತು ಗ್ರಾಮದ ಹಿರಿಯರು ಎಲ್ಲರೂ ಬಂದಿದ್ದರು. ಗೋಡೆಯ ಮೇಲೆ ಒಂದು ಸಾಲು ಬರೆಯಲಾಗಿತ್ತು: ವಿಧಿ ಕೆಲವೊಮ್ಮೆ ಅಪರಿಚಿತರನ್ನು ಭೇಟಿ ಮಾಡುವುದಿಲ್ಲ, ಅಪೂರ್ಣವಾಗಿದ್ದ ಒಳ್ಳೆಯತನವನ್ನು ಮತ್ತೆ ಒಂದಾಗಿಸುತ್ತದೆ. ಆ ಬೆಳಿಗ್ಗೆ ಒಂದೇ ಹಾಸಿಗೆಯಲ್ಲಿ ಎಚ್ಚರವಾದ ಇಬ್ಬರು ಅಪರಿಚಿತರು ಯಾವುದೇ ತಪ್ಪಿನ ಕಥೆಯಾಗಿರಲಿಲ್ಲ. ಅದು ವರ್ಷಗಳ ಹಿಂದೆ ಆರಂಭವಾದ ಒಂದು ಮಾನವೀಯ ಸಂಬಂಧದ ಮುಂದುವರಿದ ಅಧ್ಯಾಯವಾಗಿತ್ತು. ಬದುಕಿನಲ್ಲಿ ಕೆಲವು ಘಟನೆಗಳು ಮೊದಲ ನೋಟಕ್ಕೆ ವಿಚಿತ್ರವಾಗಿ ಕಾಣಬಹುದು. ಆದರೆ ಕಾಲವು ಸತ್ಯವನ್ನು ನಿಧಾನವಾಗಿ ತೆರೆದಾಗ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಅರ್ಥ, ಒಂದು ಕಾರಣ ಮತ್ತು ಒಂದು ಒಳ್ಳೆಯ ಉದ್ದೇಶ ಅಡಗಿರುತ್ತದೆ. ಅನುಮಾನದಿಂದ ನೋಡುವ ಕಣ್ಣುಗಳಿಗೆ ಪ್ರಶ್ನೆಗಳು ಮಾತ್ರ ಕಾಣುತ್ತವೆ. ನಂಬಿಕೆಯಿಂದ ನೋಡುವ ಮನಸ್ಸಿಗೆ ಬದುಕಿನ ಅತ್ಯಂತ ಸುಂದರ ಉತ್ತರಗಳು ಸಿಗುತ್ತವೆ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಲೈಕ್ ಮಾಡಿ, ಈ ಕಥೆಯನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮನ ಮುಟ್ಟುವ ಕಥೆಗಳಿಗಾಗಿ ಕಥೆಗಳ ಮನೆ ಜೊತೆ ಸದಾ ಸಂಪರ್ಕದಲ್ಲಿರಿ. ಧನ್ಯವಾದಗಳು.